ಈ ಒಂದು ಮೊಬೈಲ್ ರೆಡ್ಮಿ ನೋಟ್ 7 ಪ್ರೋ ಆಲ್ಮೋಸ್ಟ್ ಈ ಒಂದು ಮೊಬೈಲ್ ಲಾಂಚ್ ಆಗಿ 5 ರಿಂದ 6 ವರ್ಷ ಆಗಿದೆ. ಬಟ್ ಈ ಮೊಬೈಲ್ ಅಲ್ಲಿ ನಾವೇನಾದ್ರೂ ವಿಡಿಯೋಗ್ರಫಿ ಮಾಡ್ತೀನಿ ಅಂತ ಹೋದ್ರೆ ಈ ರೀತಿಯಾದಂತಹ ವಿಡಿಯೋ ನಮಗೆ ಸಿಗುತ್ತೆ. ಬಟ್ ಕೆಲವೊಂದು ಸೆಟ್ಟಿಂಗ್ಸ್ ಮತ್ತೆ ಎಫೆಕ್ಟ್ಸ್ ನ ಆಡ್ ಮಾಡಿದ್ರೆ ಇದೇ ಮೊಬೈಲ್ ಅಲ್ಲಿ ಈ ರೀತಿಯಾದಂತಹ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಬಹುದು. ಹೌದು, ವಿಡಿಯೋ ಶುರು ಮಾಡೋ ಮುಂಚೆನೆ ಹೇಳ್ತೀನಿ, ಐಫೋನ್ ಲೆವೆಲ್ಗೆಲ್ಲ ನಾವು ವಿಡಿಯೋ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಐಫೋನ್ ಆಲ್ಗರಿದಮೇ ಆ ರೀತಿ ಇದೆ. ನಾರ್ಮಲ್ ಸಿಸ್ಟಮ್ ಅಲ್ಲಿ ಬರೋ ಕ್ಯಾಮ್ರಾನ ಯೂಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರು ಅದು ಒಳ್ಳೆ ಕ್ಲಾರಿಟಿ, ಒಳ್ಳೆ ಕ್ವಾಲಿಟಿ ವಿಡಿಯೋನ ನಮಗೆ ಕೊಡುತ್ತೆ. ಬಟ್ ಎಲ್ಲರೂ ಶ್ರೀಮಂತರಾಗಿರಲ್ಲ ಐಫೋನ್ ನ ತಗೊಳ್ಳೋದಕ್ಕೆ. ಆಂಡ್ರಾಯ್ಡ್ ಫೋನ್ ಇದೆ, ಆಂಡ್ರಾಯ್ಡ್ ಫೋನ್ ಅಲ್ಲೇ ನಾವು ಐಫೋನ್ ಲೆವೆಲ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಮತ್ತೆ ಕೆಲವೊಂದು ಅಪ್ಲಿಕೇಶನ್ ಮೂಲಕ ಐಫೋನ್ ಲೆವೆಲ್ ವಿಡಿಯೋನ ಮಾಡಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ನೀವೇನಾದ್ರೂ ಸಿನಿಮ್ಯಾಟಿಕ್ ವಿಡಿಯೋನ ಮಾಡ್ತೀನಿ ಅಂತಂದ್ರೆ ನಿಮ್ ಮೊಬೈಲ್ ಅಲ್ಲಿ ಪ್ರೋ ಮೋಡ್ ಅಥವಾ ಪ್ರೋ ವಿಡಿಯೋ ಮೋಡ್ ಏನಿರುತ್ತೆ ಅದು ಇರೋದು ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಕೆಲವೊಂದು ಮೊಬೈಲ್ ಅಲ್ಲಿ, ಕೆಲವೊಂದು ಅಲ್ಲ ಆಲ್ಮೋಸ್ಟ್ ಎಲ್ಲಾ ಮೊಬೈಲ್ ಅಲ್ಲೂ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಪ್ರೋ ಮೋಡ್ ಇಲ್ಲ. ಸೊ ಪ್ರೋ ಮೋಡ್ ಬೇಕು ಅಂತ ಅಂದ್ರೆ ನಾವು ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಗಳು ನಮಗೆ ಸಿಗುತ್ತೆ. ಬಟ್ ನಾನ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಸಿನಿಮಾ FV05 ಅಂತ. ಸೊ ಇದ್ರ ಲೈಟ್ ವರ್ಷನ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಪೇಯ್ಡ್ ವರ್ಷನ್ ಕೂಡ ಬರುತ್ತೆ. ಸೊ ಪೇಯ್ಡ್ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಲೈಟ್ ವರ್ಷನ್ ಅಲ್ಲೇ ಒಳ್ಳೆ ವಿಡಿಯೋನ ನಾವು ರೆಕಾರ್ಡ್ ಮಾಡಬಹುದು. ಸೊ ಅದಕ್ಕೆ ನಾನು ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೀವು ಇನ್ಸ್ಟಾಲ್ ಮಾಡಿ ಆದ್ಮೇಲೆ ವಿಡಿಯೋ ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ಅಲ್ಲಿ ಹೈಯೆಸ್ಟ್ ರೆಸಲ್ಯೂಷನ್ ನ ಎನೇಬಲ್ ಮಾಡ್ಕೊಳ್ಳಿ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ 1080p ನ ನೀವು ಸೆಲೆಕ್ಟ್ ಮಾಡಿ. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನ 1080p ಅಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಇರೋ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವೇನಾದ್ರೂ ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅಥವಾ ನೀವೇನಾದ್ರೂ ಯೂಟ್ಯೂಬ್ ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ ಹೈಯೆಸ್ಟ್ ರೆಸಲ್ಯೂಷನ್ ಯಾವ್ದಿದೆ ನೋಡಿ ಅದನ್ನ ನೀವು ಸೆಲೆಕ್ಟ್ ಮಾಡಿ. ಹಾಗೆ 25 ಇಂದ 30 FPS ಅಲ್ಲಿ ನೀವು FPS ನ ಇಡಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಲಾಕ್ ಎಕ್ಸ್ಪೋಜರ್ ಅಂತಿರುತ್ತೆ, ಅದನ್ನ ಲಾಕ್ ಮಾಡಿ. ಹಾಗೆ ವೈಟ್ ಬ್ಯಾಲೆನ್ಸ್ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನೀವೇನಾದ್ರೂ ಹೊರಗಡೆ ವಿಡಿಯೋ ಮಾಡಬೇಕಾದ್ರೆ ವೈಟ್ ಬ್ಯಾಲೆನ್ಸ್ ಏರುಪೇರ್ ಆಗಲ್ಲ, ಒಂದೇ ಕಡೆ ಸ್ಟಕ್ ಆನ್ ಆಗಿರುತ್ತೆ. ಇನ್ನು ನಾವು ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ISO ಇರುತ್ತೆ, ISO ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೆಷ್ಟು ಕಮ್ಮಿ ISO ಇಟ್ಟಿರ್ತೀರಾ ಅಷ್ಟು ಗ್ರೈನ್ಸ್ ಕಮ್ಮಿ ಆಗಿರುತ್ತೆ. ನೀವೇನಾದ್ರೂ ಡೇ ಟೈಮ್ ಅಲ್ಲಿ ಏನಾದ್ರೂ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ ISO ನ ಆಲ್ಮೋಸ್ಟ್ 100 ಗೆ ಇಟ್ಕೊಳ್ಳಿ. ನೀವೇನಾದ್ರೂ ಸ್ವಲ್ಪ ಲೋ ಲೈಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ ಒಂದು 400 ವರೆಗೂ ಮ್ಯಾಕ್ಸಿಮಮ್ ISO ನ ಪುಷ್ ಮಾಡಿ. ನೀವೇನಾದ್ರೂ 400 ಗಿಂತ ಜಾಸ್ತಿ ISO ನ ಇಡ್ತಾ ಇದೀನಿ ಅಂತ ಅಂದ್ರೆ ಗ್ರೈನ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ISO ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಗ್ರೈನ್ಸ್ ಕಮ್ಮಿ ಆಗಿರುತ್ತೆ. ನೀವೇನಾದ್ರೂ ಒಂದೇ ಕಡೆ ವಿಡಿಯೋನ ಮಾಡ್ತಾ ಇದೀನಿ ಅಥವಾ ಒಂದೇ ಆಬ್ಜೆಕ್ಟ್ ನ ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ ಫೋಕಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮ್ಯಾನ್ಯುಯಲ್ ಫೋಕಸ್ ನ ಯೂಸ್ ಮಾಡಿ. ಇಲ್ಲ ಅಂತ ಅಂದ್ರೆ ಆಟೋ ಫೋಕಸ್ ಗೆ ಸೆಟ್ ಮಾಡ್ಕೊಳ್ಳಿ, ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ನೀವು ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡಿ, ಸಿನಿಮ್ಯಾಟಿಕ್ ಆದ್ರೂ ಮಾಡಿ ಅಥವಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಗೆ ಎಲ್ಲೇ ಮಾಡಿದ್ರು ನೀವೇನಾದ್ರೂ ಟ್ರೈಪಾಡ್ ಯೂಸ್ ಮಾಡಿದ್ರೆ ಅದು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಎಷ್ಟೊಂದು ಮೊಬೈಲ್ ಅಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರಲ್ಲ. ಸೊ ವಿಡಿಯೋ ಫುಲ್ ಶೇಕ್ ಆಗಿ ಬರ್ತಾ ಇರುತ್ತೆ. ನೀವೇನಾದ್ರೂ ಟ್ರೈಪಾಡ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಆ ಒಂದು ಶೇಕಿನೆಸ್ ಏನಿರುತ್ತೆ ಅದನ್ನ ಕಮ್ಮಿ ಮಾಡಬಹುದು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದ್ರೆ ವಿಡಿಯೋ ಶುರು ಮಾಡೋ ಮುಂಚೆ ನಿಮ್ಮ ಲೆನ್ಸ್ ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಲೆನ್ಸ್ ತುಂಬಾ ಡಸ್ಟ್ ಆಗಿರುತ್ತೆ. ನೀವು ಎಂತ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರು ಲೆನ್ಸ್ ಏನಾದ್ರೂ ಡಸ್ಟ್ ಆಗಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ. ಸೊ ಫಸ್ಟ್ ಲೆನ್ಸ್ ನ ಕ್ಲೀನ್ ಮಾಡಿ, ಅದಾದ್ಮೇಲೆ ವಿಡಿಯೋನ ರೆಕಾರ್ಡ್ ಮಾಡಿ. ಸೊ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ನೀವೇನಾದ್ರೂ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದಾಗ ಒಂದೇ ವಿಡಿಯೋದಲ್ಲಿ ಪಾಸ್ ಅಂಡ್ ರೆಸ್ಯೂಮ್ ಮಾಡಿ ವಿಡಿಯೋನ ಮಾಡಿ. ಇದು ಎಡಿಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಎಷ್ಟೊಂದು ವಿಡಿಯೋಸ್ ಇಟ್ಕೊಂಡ್ಬಿಟ್ರೆ ಎಡಿಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರೆಷರ್ ಆಗುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಇದ್ರೆ ಕ್ಲಿಪ್ ನ ಕಟ್ ಮಾಡ್ಬಿಟ್ಟು ಯಾವ್ದು ಬೇಕು ಅದನ್ನ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ಐಫೋನ್ ಲೆವೆಲ್ಗೆ ನಾವು ವಿಡಿಯೋಗ್ರಫಿನ ಮಾಡಬಹುದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.